ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಹಿರಿಯರು, ಮಾಜಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬಸವರಾಜ್ ಮಲಗೌಡ ಪಾಟೀಲ್ ಅವರ 75ನೇ ಹುಟ್ಟುಹಬ್ಬ ಇಂದು ಬಸ್ಸು ಕಾಕಾ ಅಭಿಮಾನಿ ಬಳಗದಿಂದ ಅದ್ದೂರಿ ಸಂಭ್ರಮದ ಜನ್ಮ ದಿನಾಚರಣೆ. ಹುಕ್ಕೇರಿ ಮಧುಮಕನಲ್ ರಸ್ತೆಯಲ್ಲಿರುವ ಖಾಸಗಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮ ಮಾಜಿ ಸಚಿವ ಶಿಕ್ಷಣ ಪ್ರೇಮಿ ಎ.ಬಿ. ಪಾಟೀಲ್ ಹಾಗೂ ಕೆಎಲ್ಇ ನಿರ್ದೇಶಕ ಮಹಾಂತೇಶ್ ಕವಟಗಿಮಠ್ ಹಾಗೂ ಯುವ ಉದ್ಯಮಿ ಪವನ್ ಕತ್ತಿ ಹಾಗೂ ಕ್ಯಾರ್ಗುಡ್ಡದ ಅಭಿನವ ಮಂಜುನಾಥ ಸ್ವಾಮೀಜಿ ಸೇರಿದಂತೆ ಬಸವರಾಜ್ ಪಾಟೀಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಬಸ್ಸು ಕಾಕಾ ದಂಪತಿಗಳನ್ನು ಸತ್ಕರಿಸಿ ಸನ್ಮಾನಿಸಿದರು. ಇದೇ ವೇಳೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಸವರಾಜ್ ಪಾಟೀಲ್ ಅವರನ್ನ ಆಶೀರ್ವದಿಸಿ ಸನ್ಮಾನಿಸಿದರು. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ್ ನಿಲಜಗಿ ಗಣ್ಯರು ದಂಪತಿಗಳಿಗೆ ಸತ್ಕರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕ್ಯಾರ್ಗುಡ್ಡದ ಅಭಿನವ ಮಂಜುನಾಥ ಸ್ವಾಮೀಜಿ, ಸಂಜಯ್ ನಿಲಜಗಿ, ಭೀಮಪ್ಪ ಚೌಗಲ, ಹುಕ್ಕೇರಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಳ್ಳಿಗಳಿಂದ ಬಸ್ಸು ಕಾಕಾ ಅಭಿಮಾನಿ ಬಳಗದವರು ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಸವರಾಜ್ ಪಾಟೀಲ್ ಅವರಿಗೆ ಶುಭ ಹಾರೈಸಿದರು. ಇದೇ ವೇಳೆ ಮಾಜಿ ಸಚಿವ ಎ.ಬಿ. ಪಾಟೀಲ್ ಹಾಗೂ ಗುಂಡು ಪಾಟೀಲ್ ಮಾತನಾಡಿ, ಹುಕ್ಕೇರಿಯ ಗುರುಶಾಂತೇಶ್ವರ ಮಹಾಸ್ವಾಮಿಯ ಪರಮ ಭಕ್ತರು ಇವತ್ತವರಿಗೆ 75 ವರ್ಷ ತುಂಬಿದ್ದಾರೆ. ಅವರದು ಹುಟ್ಟುಹಬ್ಬದ ಅಮೃತ ಮಹೋತ್ಸವ. ಇವತ್ತು ವಿಶೇಷವಾಗಿ ಗುರುಶಾಂತೇಶ್ವರನ ಸಾನ್ನಿಧ್ಯದಲ್ಲಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೇವೆ. ಅವರು ಶತಾಯುಷಿಗಳಾಗಲಿ ಅಂತ. ಅವರು ಯಾವಾಗಲೂ ಕೂಡ ನೇರ ಮಾತು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಾಜದ ಬಗ್ಗೆ ವಿಶೇಷವಾದ ಕಾಳಜಿ ಉಳ್ಳವರು. ಅವರಿಗೆ ಗುರುಶಾಂತೇಶ್ವರನ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇವೆ. ಜೈ ಗುರುಶಾಂತ. ಹಿರಿಯರೇ, ಎಲ್ಲ ಬಂಧುಗಳ ತಾಯಿದ್ದೆ ಬಸವರಾಜ ಪಾಟೀಲ್ ಬಹಳ ಆತ್ಮೀಯ ಇದ್ದಾರೆ. 72ನೇ ಇಸ್ವಿಯಿಂದ ಕೂಡ ಇವತ್ತು ಬೆಳಗಾವಿ ಹಿಡಿತು. ಆದರೆ ಮೊದಲಿಂದ ಸುಮಾರು ಇದ್ದಾರೆ. ನಿಷ್ಠುರವಾಗಿ ಯಾರು ಹೇಳ್ತಿದ್ದಾರೋ ತಮ್ಮ ಮಾತಾಡೋದು. ಹೀಗಾಗಿ ಅವರು ಬಹಳ ಅರ್ಥದ ಪ್ರೀತಿ ಇರಲಿಕ್ಕಿಲ್ಲ. ಮತ್ತು ಯಾವುದೋ ಹೋರಾಟ ಮುಂದೆ ಸಾಮಾಜಿಕ ಕ್ಷೇತ್ರದಲ್ಲಿ ಯಾವುದೇ ಹೋರಾಟ